ಮಾರ್ನಿಂಗ್ ಬಸ್. ಏನಲ್ಲ ಇದು ಹೊಸ್ದಾಗಿ ಲೇಟ್ ಆಗಿ ಬಂದ್ರಲ್ಲ ಅದಕ್ಕೆ ಈ ಸೆಲ್ಯೂಟ್ ಬಸ್. ತಮಾಷೆ ಅಲ್ಲಕಲ್ಲ. ಎಲ್ಲಲ್ಲ ಗೋಡಂಬಿ ಎಷ್ಟೊತ್ತು ಕಂಪ್ನಿಗೆ ಬರೋದು? ಗುಡ್ ಮಾರ್ನಿಂಗ್ ಬಸ್ಸು. ನಾನು ಬೆಳಗ್ಗೆನೆ ಬಂದು ಅಂಗಡಿ ಬಾಗಿಲು ತೆಗೆದು ಕಾಯ್ತಾ ಇದ್ದೆ. ತಾವು ಬಂದಿದ್ದೆ ಲೇಟು. ಬಿಡ್ಲಾ ಅದೊಂದು ದೊಡ್ಡ ಕತೆ. ಕಂಪ್ನಿ ಕಲೆಕ್ಷನ್ ಏಟಾಯ್ತು? ಕಲೆಕ್ಷನು ಚಾಕ್ಲೇಟು. ಏನ ಚಾಕ್ಲೇಟಾ? ಬೆಳಗಿಂದ ಬರೀ ಚಾಕ್ಲೇಟೆಯಾ? ಇಲ್ಲಣ್ಣ, ಚಾಕ್ಲೇಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಡಲೆಕಾಳು, ಕಡಲೆಬೇಳೆ, 4 ಮೈ ತಿಕ್ಕೋ ಸೋಪು ಕೆಂಪು ಕಲರ್ದು, 2 ಬಟ್ಟೆ ತಿಕ್ಕೋ ಸೋಪು ಹಳದಿ ಕಲರ್ದು, ಆಮೇಲೆ 4 ಡಜನ್ ಟೈನ್ ದಾರ ಎಲ್ಲ ಬರ್ದೀವಿ ನೀವಣ್ಣ. ಅಣ್ಣ ಲೆಕ್ಕ ಇಲ್ಲಿ ಬರ್ದಿದೀವಿ ನೋಡೋಣ. ಇಲ್ಲಿ ನೋಡು. ಲೆಕ್ಕೆಲ್ಲ ಬೇಡ ಬಿಡ್ರಲ್ಲ. ಹೆಂಗಿದ್ರು ರಾಣಿ ತಿಂಗಳಿಗೆ ಒಂದ್ಸಲ ಬಂದು ನಮ್ಮನ್ನೆಲ್ಲ ಕೂರ್ಸ್ಕೊಂಡು ರುಬ್ಬಕ್ಕಿಲ್ವೇ? ಅಣ್ಣೋ, ಅಂಗಡಿಗೆ ಬಂದ ತಕ್ಷಣ ನೀನು ಪೂಜೆ ಮಾಡೋದೇ ಮರ್ತು ಬಿಟ್ಟಿದ್ದಿಲ್ಲ ಅಣ್ಣೋ. ಅಯ್ಯೋ ಕರೆಕ್ಟು ಕಲಾ. ಪೂಜೆ ಮಾಡ್ಬಿಡಮ್ಮ ಇರು. ರಂಗ 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 ಪಾಂಡುರಂಗ ವಿಠಲ, ರಂಗ 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 ಪಾಂಡುರಂಗ ವಿಠಲ, ರಂಗ 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 ಪಾಂಡುರಂಗ ವಿಠಲ, ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ರಂಗ 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 ಪಾಂಡುರಂಗ ಪಾಂಡುರ. ಏನ್ರಲ್ಲ ಆಯ್ತು ನಿಮ್ಗೆ? ದೇವ್ರ ಧ್ಯಾನ ಅಣ್ಣೋ. ಓ ಬೋ ಭಕ್ತಿ ಬಂದದೆ. ಏನೇ ಇರ್ಲಿ ಕಣ್ರಲ್ಲ, ಪೂಜೆ ಮಾಡಿದ ಎಡ್ಗೆ ಒಂದು ಸಮಾಧಾನ. ನಮಗೂ ಅಟ್ಟೆಯ. ನೀನ್ ಆರಾಮಾಗಿ ಮನೆಗೆ ಹೋದ್ರೆ ನಮಗೂ ಸಮಾಧಾನ ಅಲ್ವೇನ್ಲ? ಏಯ್ ಯಾಕ್ರಲ್ಲ? ಅನು ನಮ್ ಬಾಸ್ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ, ನಮ್ ಬಾಸ್ ಹೆಂಡತಿ ಚೆನ್ನಾಗಿದ್ರೆ ನಮ್ಮ ಅಂಗಡಿ ಚೆನ್ನಾಗಿದ್ದಂಗೆ ಅಷ್ಟೇ ಬಾಸು. ಯಾಕೋ ವಿಚಿತ್ರವಾಗಿ ಆಡ್ತಿದ್ರೆ ಕಣ್ರಲ್ಲ. ಬೇಡ ಸುಶೀಲಾ, ಅವ್ರು ಏನು ಅಂತ ನಿನ್ಗಿನ್ನ ಗೊತ್ತಿಲ್ಲ. ಅವ್ರನ್ನ ಎದುರು ಹಾಕೊಂಡು ಬದುಕ್ಬೋದು ಅಂತ ನೀನು ಅಂದ್ಕೊಂಡಿದ್ರೆ ಈ ಬದುಕು ಒಂದು ಬದುಕ ಅನ್ನೋ ಹಾಗೆ ಹಿಂಸೆ ಕೊಟ್ಬಿಡ್ತಾರಷ್ಟೇ ನಮಗೆ. ಪಕ್ಕದವ್ರು ದೇವಸ್ಥಾನಕ್ಕೆ ಹೋಗಿದ್ದೆ. ದೇವಸ್ಥಾನದ ಧರ್ಮದರ್ಶಿಗಳು ಸಿಕ್ಕಿದ್ರು. 10,000 ಜನಕ್ಕೆ ಅನ್ನದಾನ ಆಯ್ತಂತೆ. ಇರು ನೀನೇ ಮಾಡಿಸಿದ್ದು ಅಂತ ಅವ್ರ ಬಾಯಿನಿಂದ ಹೊರಗೆ ಬಂತು. ಯಾಕೆ ನಿನಗೆ ಸತ್ಯ ಹೇಳಕ್ಕಾಗಲ್ವಾ? ಹಂಗಲ್ಲಪ್ಪಯ್ಯ, ಅದು ನೀನು ನನಗೆ ಹೇಳೇ ಮಾಡಬೇಕು ಅಂತಲ್ಲ ಕಣೋ ಪರಶು. ಆದರೆ ನಮ್ಮೂರಲ್ಲೇ ಮಾಡಿದ್ದಿದ್ರೆ ಪ್ರಚಾರ ಸಿಗ್ತಿತ್ತು ಅಲ್ವಾ? ಸರ್ಕಂತ ಮಾಡಿಸಿರ್ಲಿಲ್ಲಪ್ಪಯ್ಯ. ಮಗನೇ, ಏನು ದಡ್ಡ ಅನ್ಕೊಂಡಿದೀಯ ನನ್ನನ್ನು? ಹೊಳೆಗೆ ಹಾಕಿದ್ರು ಆಳದ ಹಾಕಬೇಕು. ಅಂಥದ್ರಲ್ಲಿ 10,000 ಜನಕ್ಕೆ ಅನ್ನದಾನ ಮಾಡಿಸಿ ಪ್ರಚಾರಕ್ಕಲ್ಲ ಅಂತಿದೆಯಲ್ಲ. ಏನು ಅವರು ಊಟ ಹಾಕಲಿಲ್ಲ ಅಂದರೆ ಹಸ್ಕೊಂಡು ಸಾಯ್ತಿದ್ರ? ಇಲ್ಲ ನಮ್ಗೆ ಅನ್ನ ಕೊಡಿ ಅಂತ ಬಂದು ಇಲ್ಲಿ ಕೇಳ್ತಿದ್ರ? ಅಳ್ಸಾದ್ರೆ ಅಂಬ್ಲಿ, ಗಟ್ಟಿ ಆದರೆ ಕಡುಬು. ಯೋಚನೆ ಮಾಡಿ ನಿರ್ಧಾರ ತಗೋಬೇಕು ಕಣೋ. ತಪ್ಪಾಯ್ತಪ್ಪಯ್ಯ. ಅಕ್ಕ, ನಾವು ಕೇಳಿಸ್ಕೊಂಡಿದ್ ನಿಜಾನ? ಇವನು ಅನ್ನದಾನ ಮಾಡಿಸ್ತಾನ? ನನಗೆ ನಂಬಕ್ಕೆ ಆಗ್ತಿಲ್ಲ ಅಕ್ಕ. ಭೂತದ ಬಾಯಲ್ಲಿ ಭಗವದ್ಗೀತೆ ಬರೋದಕ್ಕೆ ಹೇಗೆ ಸಾಧ್ಯ? ವಿನಾಶಕ್ಕೆ ಹುಟ್ಟಿರೋ ಜಾತಕ ಇವಂದು ಇವರಪ್ಪಂದು. ಅಂಥದ್ರಲ್ಲಿ ದಾನ ಧರ್ಮ ಎಲ್ಲ ಹೇಗೆ ಅಂಟ್ಕೊಂತೀವ್ರಿಗೆ? ಏನು ಹೊಸ ಆಟ ಶುರು ಮಾಡಿದಾರೋ. ಬಾ ನಮ್ಮ ಕೆಲಸ ನೋಡ್ಕೊಳ್ಳೋಣ. ಮಿನಿಸ್ಟರ್ ಸಾಹೇಬ್ರೆ ನಮಸ್ಕಾರ. ಏನ್ ಅಭಿನಯ ಚಿಕ್ಕದೊರೆ ನಿಮ್ದು? ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಚೆನ್ನಾಗಿ ತಲೆ ಬಿಟ್ಟಿದ್ದೀರಾ. ಛತ್ರಿ, ಅದನ್ನ ಹಂಗೆ ಮಾಡಬೇಕು ಕಲ. ಯಾವಾಗಲೂ ಶಬ್ದ ಮಾಡ್ತಾ ಇರೋದು ಗಂಟೆ ಒಂದ್ಕಿತ ನಿಂತೋಯ್ತು ಅಂದರೆ ಒಂದ್ಸರಿ ಜನ ತಿರುಗಿ ನೋಡ್ತಾರೆ. ಈ ಪರ್ಸು ಒಳ್ಳೆಯವನಾಗಬೇಕು ಅಂದರೆ ಸಾನೆ ಚಪ್ಪಲಿ ಸವಿಸ್ಬೇಕು.
ಎಲ್ರ ಮುಂದೆ ಒಳ್ಳೆ ಒಂಥರ ಕಾಣಿಸ್ಕೋಬೇಕು. ಅದು ಬಿಡು, ಮೈಕೆ ಯಾಕೋ ಪದ ಹೊಡ್ತೈತೆ. ಯಾವ್ದಾರ ಹಕ್ಕಿನ ತೋಟದ ಮನೆಗೆ ಕಳಿಸು. ಸೋಮಕೆರೆ ಚೆಕ್ದಣಿ ಆ ನಿಂಗೆ ಸವಾಸ ಮಾಡಿ ಒಂದು ಗತಿ ಕಾಣಿಸಿದ್ರಿ. ಈಗ ಅವ್ರ ಅಣ್ಣ ಜಯರಾಮ ಬಂದು ನನ್ನ ತಂಗಿಯಲ್ಲಿ ಅಂತ ಕೇಳ್ತಾವನೆ. ಕೇಳೋದ್ ಕಿತ್ರಿ, ಗತಿ ಇಲ್ದಾರ ಗಿಡದ ಕೇಳಬಾರ್ದಿತ್ತ? ವಾ, ಅವ್ರ ಅಣ್ಣ ಜೈರಾಮನ ಅವನಿಗೆ ಸಿಗ್ತೀನಿ ಅಂತ ಹೇಳು. ಅವನಿಗೊಂದು ಗತಿ ಕಾಣಿಸಿ ಕೇಸ್ನ ಮುಚ್ಚಾಕು. ಮಾವ, ನಿಜವಾಗ್ಲೂ ಅದ್ರಾಗ ಏನು ಬರ್ದೈತೆ ಅಂತಾನೆ ಗೊತ್ತಿಲ್ಲದೆ ತೀಟನ ಸುಳ್ಳ ಅಂತ ಹೆಂಗೆ ಹೇಳೋದು? ಮತ್ತೆ ರಮ್ಯಂಗೆ ಅಂದೆ. ಅದ್ರಾಗ ಯಾರಿಗೆ ಅಂತ ಬರ್ದೈತೆ? ನನಗೋಸ್ಕರ ಅಂತಿದೆ. ಎಲ್ಲ ಗೋಡಂಬಿಗೋರ್ಕೆ ನನ್ನ ಮಕ್ಕಳು. ಅದೇ ಅಪ್ಪಾರು, ಈ ರಮ್ಯಂಗೆ ತಿಂದ್ರೆ ಅಲ್ಲೂ ಉಳ್ಕೈತದೆ. ಅದಕ್ಕೆ ನಿಂಗೆ ಅಂತ ತಕೊಂಡ್ಬಂದೀನಿ. ನಿನ್ನ ಹತ್ರ ಕೀಟನ ಬರಕಿಲ್ಲ, ಯಾಕೆ ಹೇಳೋ? ನೀನು ಡಾಕ್ಟ್ರು, ನೀನು ಕೀಟನ್ಗಳಿಗೆ ಚುಚ್ಚಿ ಬಿಡ್ತೀಯ. ಅದಕ್ಕೆ ಥ್ಯಾಂಕ್ ಯು ಮಾವ. ಓಕೆ ಮ್ಯಾಮ್. ನೋಡಿದ್ರಾ ಅಣ್ಣ ಎಷ್ಟು ರೊಮ್ಯಾಂಟಿಕ್ ಆಗಿದ್ದಾನೆ.